ಸೊ ಗೈಸ್ ಏನು ಗೊತ್ತಾ, ನೀವೇನಾದರೂ ಫಸ್ಟ್ ಟೈಮ್ ಫ್ರಾನ್ಸಲ್ಲಿ ಬಸ್ ಹತ್ತಿರ ಇದ್ದರೆ ಫಸ್ಟ್ ನೀವು ಡ್ರೈವರ್ ಹತ್ರ ಹೋಗ್ಬಿಟ್ಟು ಟಿಕೆಟ್ ತೊಗೊಳ್ಳಿ. ಯಾಕಂದರೆ ನಮ್ಮ ಥರ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋಗ್ಬೇಡಿ. ನಾವು ಫಸ್ಟ್ ಟೈಮ್ ಬೇರೆಯವ್ರ ಸ್ಟೂಡೆಂಟ್ಸ್ ಆ್ಯಸ್ ಎ ಸ್ಟೂಡೆಂಟ್ಸ್ ಕೇಳಿಬಿಟ್ಟು ರಿಚಾರ್ಜ್ ಮಾಡಿಸ್ಕೊಂಡ್ವಿ 1 ಮಂತು. ನೆಕ್ಸ್ಟ್ ಮಂತಿಗೆ ಬಿಡು ಈ ರೀಚಾರ್ಜ್ ಆಗಿಲ್ಲಲ್ಲ, ನೆಕ್ಸ್ಟ್ ಸ್ಟಾಪ್ ಇಳಿದ ತಕ್ಷಣ ರೀಚಾರ್ಜ್ ಮಾಡಿಸ್ಕೊಂಡ್ಬಿಡೋಣ, ಯಾರಿಗೇನು ಗೊತ್ತಾಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಹಣೆ ಬರೋಕ್ಕೆ ಅವತ್ತೇ ಈ ಟಿಕೆಟ್ ಫೈನ್ ಮಾಡೋ ಆಫೀಸರ್ಸ್ ಬಂದುಬಿಟ್ಟು ಕೇಳಿದ್ರು ಎಲ್ಲಿ ಟಿಕೆಟು ಅಂತ. ಅವತ್ತು ರೀಚಾರ್ಜ್ ಆಗಿಲ್ಲ, ನಮ್ಮ ಹಣೆ ಬರೋ ಅವತ್ತು ಸರಿ ಇಲ್ಲ. ಸೊ ಫೈನ್ ಹಾಕ್ಸ್ಕೊಂಡ್ರು. ಎಷ್ಟು ಫೈನ್ ಗೊತ್ತಾ? 8,000 ರೂಪಾಯಿ. ಬಟ್ ಇಲ್ಲಿ ಬೆನಿಫಿಟ್ಸ್ ಏನಂದರೆ, ನಮ್ಮ ಇಂಡಿಯಾದಲ್ಲಾಗಿದ್ದರೆ ಫೈನ್ ಕಟ್ಟಿ ಹೋಗಮ್ಮ ಅಂತ ಅಂತಿದ್ರು. ಬಟ್ ಇಲ್ಲಿ ಹೆಂಗಂದರೆ ಆ ರೆಸಿಪ್ಟ್ ಕೊಟ್ಟಿದ್ರಲ್ಲ ನನಗೆ ಫೈನ್ ಕಟ್ಟಿ ಅಂತ, ಅದನ್ನ ಸ್ಟಾರ್ ಕಂಪ್ನಿಗೆ ಹೋಗ್ಬಿಟ್ಟು ನೋಡಿ ಈ ಥರ 8,000 ಆಗಿದೆ, ನಾನು ಫೈನ್ ಕಟ್ಟಬೇಕು ಅಂತ ಅಂದಿದ್ದಕ್ಕೆ ಅವರು ಇನ್ನು ಎಕ್ಸ್ಟ್ರಾ 2,000 ನೀವು ಪೇ ಮಾಡಿದ್ರೆ ನಿಮಗೆ 3 ಮಂತ್ಸು ರೀಚಾರ್ಜ್ ಮಾಡಿಕೊಡ್ತೀವಿ ಬಸ್ದು ಅಂತ ಹೇಳಿದ್ರು. ಸೊ ಐ ವಾಸ್ ಲೈಕ್ ಆಯಿತು, 2,000 ಫೈನ್ ಹೋದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ 3 ಮಂತ್ಸ್ ರೀಚಾರ್ಜ್ ಇರುತ್ತೆ ಅಂತ ಅಂದ್ಬಿಟ್ಟು 3 ಮಂತ್ಸ್ ರೀಚಾರ್ಜ್ ಮಾಡ್ಕೊಂಡು ಬಂದ್ವಿ. ಸೊ ಗೈಸ್, ಆ್ಯಸ್ ಎ ಸ್ಟೂಡೆಂಟ್ಸ್ ನೀವೇನಾದರೂ ಫಸ್ಟ್ ಟೈಮ್ ಫ್ರಾನ್ಸಿಗೆ ಬರ್ತಾಯಿದ್ರೆ ತಪ್ಪು ಮಾಡೋಕ್ಕೆ ಹೋಗಬೇಡಿ. ರೀಚಾರ್ಜ್ ಮಾಡ್ಕೊಳ್ಳಿ ನೀಟಾಗೆ, ಇಲ್ಲಾಂದರೆ ಡ್ರೈವರ್ ಹತ್ರ ಹೋಗ್ಬಿಟ್ಟು ಕೇಳಿ. ಯಾಕಂದರೆ ಇಲ್ಲಿ ಹೆಂಗಂದರೆ ಒಂದು ಸತಿ ಟಿಕೆಟ್ ತೊಗೊಂಡ್ರೆ 2 hours ಜರ್ನಿ ಮಾಡ್ಬೋದು ಎಲ್ಲಾದ್ರೂ. ಸೊ ಅದಕ್ಕೆ ನೀವು ಟಿಕೆಟ್ ತೊಗೊಳ್ಳಿ, ಆಯಿತಾ? ಮರಿಬೇಡಿ, ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ಗೈಸ್. ಬಾಯ್.